ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪುದೀನ ಗೋಬಿ ಮಾಡೋದು ತೋರಿಸ್ತಾ ಇದ್ದೀನಿ. ಡ್ರೈ ಇದೆ, ಇದು ಗೋಬಿ ಮಂಚೂರಿ ಅಲ್ಲ, ಬರೀ ಡ್ರೈ ಗೋಬಿ. ಇದು ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಅಂತೀವಿ. ಇದು ಹೇಗೆ ಬಂತು ಅಂತ ನೋಡಬೇಕು ಅಂದರೆ ಫ್ರೆಂಡ್ಸು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇದು ಹೇಗೆ ಬಂತು, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಬನ್ನಿ ಫ್ರೆಂಡ್ಸ್. ಇವಾಗ ಪುದೀನ ಗೋಬಿ ಮಾಡಲಿಕ್ಕೆ ನಾನು ಒಂದು ಅರ್ಧ kg ಗೋಬಿ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಡೆ ನೀರು ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ಅದಕ್ಕೆ ನೋಡಿ. ಮಿಕ್ಸ್ ಮಾಡೋಣ ಇವಾಗ ಅದನ್ನು. ಇದಕ್ಕೇ ಗೋಬಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ನೋಡಿ. ಅದರಲ್ಲೇ ಏನಾದರೂ ಹುಳ ಏನಾದರೂ ಇದ್ರೆಲ್ಲ ಇದಾಗುತ್ತೆ ಬಿಸಿನೀರಲ್ಲಿ ನೋಡಿ. ಇದನ್ನು ಇವಾಗ ನಾನು ಒಂದು 3 ನಿಮಿಷ ಬಿಟ್ಬಿಡ್ತೀನಿ ಇವಾಗ. ಇದನ್ನು ನೋಡಿ ಒಂದು 3 ನಿಮಿಷ ಬಿಟ್ಟಿದ್ದೀನಿ. ಒಂದು ಸ್ಟವ್ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಕಡಾಯಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸ್ಮೆಲ್ ಬರಬಾರ್ದು ಅಂತ. ಕಲರ್ ಬರಲಿಕ್ಕೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಫ್ರೈ ಆಗಿದೆ. ಒಂದು ಜಾರ್ ತಗೊಂಡು ನಾನು ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಅದಕ್ಕೆ ಒಂದು 2 ಇಂಚು ಶುಂಠಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ನಾನು ಪೆಪ್ಪರ್ ಹಾಕ್ತಾಯಿದ್ದೀನಿ, ಕಾಳು ಮೆಣಸು. ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 8 ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ಖಾರ ಪುಡಿನೇ ಹಾಕ್ಕೊಳ್ಳಿ. ನಾನು ಗ್ರೀನ್ ಕಲರ್ ಬರಬೇಕು ಅಂತ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ನಾನು ಇವಾಗ ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಜಾಸ್ತಿನೇ ಹಾಕ್ಕೊಳ್ಳಿ, ಇದು ಪುದೀನ ಟೇಸ್ಟೇ ಬರೋದು. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು. ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ. ಇದಕ್ಕೆ ಕರಿಬೇವು ಫ್ರೈ ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ಮೆಲ್ ಬರಲ್ಲ ಅಂತ ಅಷ್ಟೇ, ಕರಿಬೇವು ಸ್ಮೆಲ್ ಬರಲ್ಲ ಅಂತ ಸ್ವಲ್ಪ ಫ್ರೈ ಮಾಡಿದ್ದೀನಿ. ತುಂಬ ಕಪ್ಪಾಗಿ ಹುರ್ಕೊಳಕ್ಕೆ ಹೋಗ್ಬಿಡಿ ಅದನ್ನು. ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ತೆಳುವಾಗಿಬಿಡುತ್ತೆ ನೋಡಿ. ಇವಾಗ ಇದನ್ನು ರುಬ್ಕೋತೀನಿ ಇವಾಗ ನೋಡಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇಷ್ಟಿರಲಿ ಗಟ್ಟಿ. ತುಂಬ ತೆಳುವಾದರೆ ನೀರು ಆಗಿಬಿಡುತ್ತೆ. ಇವಾಗ ಒಂದು ಕಡೆ ಗೋಬಿ ಇಟ್ಟಿದ್ವಲ್ಲ, ಒಂದು 3 ನಿಮಿಷ ಆಗಿದೆ ಇದು. ಇದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ನೀರಿಂದ. ಇದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಇನ್ನೊಂದು ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ. ಪಾತ್ರೆಗೆ ನಾವು ಪೇಸ್ಟ್ ಮಾಡ್ಕೊಂಡ್ವಲ್ಲ ಮಸಾಲೆ ಎಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಫುಲ್ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾನು 2 ಸ್ಪೂನು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ಅದರ ಅಳತೆ ಮೇಲೆ ತೊಗೊಳ್ಳಿ. ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ kg ಗೋಬಿಗೆ 2 ಸ್ಪೂನು ಮೈದಾ ಹಾಕ್ತಾಯಿದ್ದೀನಿ. ತುಂಬ ಈಸಿ ಮಾಡೋದು ಫ್ರೆಂಡ್ಸ್, ಮಾಡ್ಕೊಳ್ಳಿ ನೀವು. ಮಕ್ಕಳಿಗೂ ಮಾಡಿಕೊಡಿ. ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಮಸಾಲೆ ಎಲ್ಲ. ಕೈಯಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ಮಿಕ್ಸ್ ಆಗುತ್ತೆ ಎಲ್ಲ ನೋಡಿ. ಆಗಿದೆ ಇವಾಗ. ಗೋಬಿ ಕ್ಲೀನ್ ಮಾಡ್ಕೊಂಡ್ವಲ್ಲ ಅದನ್ನು ಹಾಕೋಣ ಇದಕ್ಕೆ ನೋಡಿ. ಬಿಸಿನೀರಿಂದ ತೆಗೆದು ಇಟ್ಕೊಂಡಿದ್ವಿ ಗೋಬಿನ, ಅದಕ್ಕೆ ಅರಿಶಿನ ಪುಡಿ ಎಲ್ಲ ಹಾಕಿದ್ವಿ, ಕಲರ್ ಬಂದಿದೆ ಅದನ್ನು ನೋಡಿ. ಈಗೆಲ್ಲ ಮಿಕ್ಸ್ ಮಾಡಿಡೋಣ. ಒಂದು 10 ನಿಮಿಷ ಇಟ್ಬಿಡೋಣ ಇದನ್ನು. ಗೋಬಿಗೆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ನೋಡಿ. ಇವಾಗ ಒಂದು 10 ನಿಮಿಷ ಇಟ್ಬಿಡ್ತೀನಿ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಹೊಸ್ದಾಗಿ ಕಲಿಯೋರ್ಗಂತೂ ತುಂಬ ಈಸಿ ಇದೆ, ಟ್ರೈ ಮಾಡಿ ನೀವು. ಯಾರು ಹೊಸ್ದಾಗಿ ಕಲಿಯೋರಿದ್ರೆ ನೋಡಿ. ಆಗಿದೆ 10 ನಿಮಿಷ ನಾನು ತೆಗ್ದಿದ್ದೀನಿ. ಒಂದು ಕಡೆ ಸ್ಟವ್ ಮೇಲೆ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದೊಂದೇ ಹಾಕೋಣ. ಸ್ವಲ್ಪ ದಪ್ಪನೇ ಕಟ್ ಮಾಡಿ ಇಟ್ಕೊಂಡಿರಿ, ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಹಾಕ್ತಾಯಿದ್ದೀನಿ ಒಂದೊಂದೇ. ತುಂಬ ಚೆನ್ನಾಗಿ ಬಂದಿತ್ತು, ರುಚಿ ಅಂತೂ ಸೇಮ್ ಪುದೀನ ಟೇಸ್ಟೇ ಇತ್ತು ನೋಡಿ. ಇದಕ್ಕೇ ಟೊಮೊಟೊ ಸಾಸು, ಸೋಯಾ ಸಾಸ್ ಎಲ್ಲ ಹಾಕಿದರೆ ಗೋಬಿ ಮಂಚೂರಿ ಆಗುತ್ತೆ. ನಾನು ಡ್ರೈ ಗೋಬಿ ಮಾಡ್ತಾಯಿದ್ದೀನಿ
ನೋಡಿ ಹಾಕಿದ ತಕ್ಷಣನೇ ನೀವು ಸ್ಪೂನ್ ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪ ಹೊತ್ತು ಬಿಡಿ ಬೇಯಲಿಕ್ಕೆ, ಆಮೇಲೆ ಸ್ವಲ್ಪ ಇದು ಉಲ್ಟಾ ಮಾಡಿ ಹಾಕಿ. ನೋಡಿ ಇವಾಗೆಲ್ಲ ನೋಡಿ ರೆಡಿ ಆಗಿದೆ. ಇವಾಗ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಟ್ಟು ತಕ್ಕೊಳ್ಳಿ ಇದನ್ನು. ನೋಡಿ ಡ್ರೈ ಗೋಬಿ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಬಂದಿತ್ತು, ಯಾವುದೇ ಕಲರ್ ಹಾಕಿಲ್ಲ ನಾವು. ನೋಡಿ ಮನೆಯಲ್ಲೇ ಮಾಡ್ಕೊಳ್ಳಿ. ಹೊರಗಡೆ ಆದರೆ ಕಲ್ಲರೆಲ್ಲ ಹಾಕಿರ್ತಾರೆ, ಹೊರಗಡೆ ಆದರೆ ಮನೆಯಲ್ಲಾದರೆ ನಾವು ಹೇಗೆ ಬೇಕಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಗ್ರೀನ್ ಕಲರ್ ಪುದೀನ ಗೋಬಿ, ನೋಡಿ ಡ್ರೈ ಗೋಬಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಇವಾಗ ಸರ್ವ್ ಮಾಡಿದ್ದೀನಿ ನಾನು ಒಂದು ಪ್ಲೇಟಿಗೆ. ಅದ್ರ ಜೊತೆ ಟೊಮೊಟೊ ಕೆಚಪ್ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು. ಕೆಚಪ್ ಜೊತೆ ನೀವು ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸು. ಡ್ರೈ ಪುದೀನ ಗೋಬಿ.